ಹಲೋ ಗೆಳೆಯರೇ, ಉತ್ತರ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಜಾನಪದ ಹಾಡುಗಳದ್ದೇ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ಉತ್ತರ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಜಾನಪದ ಹಾಡುಗಳಿಗೆ ಜಾಸ್ತಿ ಕೇಳ್ತಾರೆ ಜನ. ಜಾನಪದ ಹಾಡುಗಳು ಕೂಡ ಅದೇ ರೀತಿ ಬರ್ತಾ ಇದೆ, ಜನಗಳಿಗೆ ತುಂಬಾ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಬ್ಯಾಡ್ ವರ್ಡ್ಸ್ ಅನ್ನ ಜಾಸ್ತಿ ಪದಗಳು, ಕೆಟ್ಟ ಪದಗಳನ್ನ ಯೂಸ್ ಮಾಡುವಂತ ಜಾನಪದಗಳು ಇದ್ದು ಅದಕ್ಕೂ ಕೂಡ ಇವಾಗ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಇವಾಗ ಎಲ್ಲಾ ಒಳ್ಳೆ ರೀತಿಯ ಒಂದು ಡಬಲ್ ಮೀನಿಂಗ್ ಇಲ್ಲದೆ ಇರೋ ರೀತಿಯ ಜಾನಪದಗಳು ಬರ್ತವೆ ಅಂತ ಅನ್ಕೋತೀನಿ. ಸೊ ಇವಾಗ ನನಗೆ ಈ ಒಂದು ಜಾನಪದ ಸಾಂಗ್ಗಳಲ್ಲಿ ಒಂದು ಸಾಂಗ್ ಇಷ್ಟ ಆಯ್ತು. ಸೊ ಅದನ್ನ ನೋಡ್ತಾ ಇದ್ದೆ, ಹಂಗೆ ನನಗೆ ಇಷ್ಟ ಆಯ್ತು. ಸೊ ಅದನ್ನ ರಿವ್ಯೂ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು ಆ ಒಂದು ಸಾಂಗ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ ಬಾಳು ಬೆಳಗುಂದಿ ಅವರ ಒಂದು ಸಾಂಗ್. ಅದು ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಅನ್ನುವಂಥ ಜಾನಪದ ಸಾಂಗ್ ಸಖತ್ ಇಷ್ಟ ಆಯ್ತು ನನಗೆ. ಸೊ ಹಂಗಾಗಿ ಅದನ್ನ ನಾನು ರಿವ್ಯೂ ಯಾಕೆ ಮಾಡಬಾರ್ದು ಅಂತ ತಲೆಯಲ್ಲಿ ಬಂದು ಸೊ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಲವ್ ಬ್ರೇಕಪ್ ಆಗಿರುವಂಥ ಒಂದು ಸಾಂಗು. ಸೊ ಹುಡುಗಿ ಮಧ್ಯೆ ಲವ್ ಬ್ರೇಕಪ್ ಆಗಿ ಹುಡುಗಿ ಇನ್ನೊಬ್ಬನ ಜೊತೆ ಮದುವೆ ಆಗ್ತಿರುವಾಗ ಅದೇ ಮದುವೆಗೆ ಅಡುಗೆ ಆರ್ಡರ್ ತಗೊಂಡು ಹುಡುಗ ಬಂದಾಗ ಸೊ ಅದು ಅವನ ಹುಡುಗಿಯ ಮದುವೆ ಅಂತ ಗೊತ್ತಾದಾಗ ಏನೆಲ್ಲ ಫೀಲ್ ಆಗುತ್ತೆ, ಯಾವ ರೀತಿ ಫೀಲ್ ಹೊರ ಆಗ್ತದಾನೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾರೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಒಂದು ಎಷ್ಟು ಹೇಳಿದರೂ ಕೇಳಿಲ್ಲ ಗೆಳತಿ ಗೆಳತಿ ಬಂದ್ಬಿಟ್ಟು ಇದನ್ನ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಪ್ರವೀಣ್ ನಿಕೇತನ್ ಅನ್ನೋರು, ಹಾಡಿರೋರು ಬಾಳು ಬೆಳಗುಂದಿ ಮತ್ತೆ ಇನ್ನೊಬ್ರು ಇದ್ದಾರೆ ನೆಕ್ಸ್ಟ್ ಸೆಕೆಂಡ್ ಸಿಂಗರ್ ರವಿ ಬೆಲ್ಲೂರ್ ಅಂತ. ಸೊ ಇದನ್ನ ಬರ್ದಿರೋರು ಶಿವು ಬೇರಿಗೆ ಅಂತ. ಸಖತ್ತಾಗಿ ಬರ್ದವ್ರೆ, ತುಂಬಾ ಇಷ್ಟ ಆಯ್ತು ನನಗೆ. ಸೊ ಇದನ್ನ ರಿವ್ಯೂ ಮಾಡೋಣ, ಹೆಂಗಿದೆ ಅಂತ ಕೇಳ್ಕೊಂಬರೋಣ. ಸೊ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದಾರೆ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್ ನೀರ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಆಲ್ ಅಂತ ಒತ್ತಿ, ನೀವು ಆಲ್ ಅಂತ ಒತ್ತೋದ್ರಿಂದ ನನಗೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಹಾಡು ಲವ್ ಬ್ರೇಕಪ್ ಆಗಿರೋರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೋಡೋಣ ಏನಾಗಿದೆ ಅಂತ. ಈ ಒಂದು ಸಾಂಗ್ ಹೆಂಗಿದೆ, ಏನಿದೆ, ಯಾವ ರೇಂಜ್ಗೆ ಫೀಲ್ ಕೊಡ್ಬೋದು ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಎಲ್ಲರೂ ಕೇಳಿರ್ತಾರೆ, ನಾನು ಸುಮಾರು ದಿನ ಆದ್ಮೇಲೆ ಇದನ್ನ ಕೇಳಿದೆ, ಇವಾಗ ಚೆನ್ನಾಗಿ ಅನಿಸ್ತು. ಸೊ ಹಂಗಾಗಿ ಇದು ಸಾಂಗ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೆಂಗ್ ಬರುತ್ತೆ, ಏನಿದೆ, ಏನ್ ಕತೆ, ಏನು ಇರ್ಬೋದು. ಬಾಳು ಬೆಳಗುಂದಿ ಅವರು ತುಂಬಾ ಚೆನ್ನಾಗಿ ಸಾಂಗ್ಗಳನ್ನ ಬರೀತಾರೆ, ಗೊತ್ತಿರುವಂತದ್ದೇ. ಸೊ ಇತ್ತೀಚೆಗೆ ಸಿನಿಮಾಗಳಲ್ಲೂ ಕೂಡ ಸಾಂಗ್ ಅನ್ನ ಬರೆದಿದ್ದಾರೆ. ಸೊ ಅದು ಅಷ್ಟೇ ಅವ್ರಿಗೆ. ಮೊದಲು ಬನ್ನಿ ಈ ಸಾಂಗ್ ನೋಡ್ಕೊಂಬರೋಣ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸ್ಟಾರ್ಟ್. ಬಾಳು ಬೆಳಗುಂದಿ ಸಿಂಗರ್. ಅವನ ಹುಡುಗಿ ಮದುವೆಗೆ ಆರ್ಡರ್ ಸಿಕ್ಕಿದೆ, ಊಟದ್ದು ಅಡಿಗೆದು. ಸೊ ಅಲ್ಲಿ ನೋಡಿದಾಗ ಏನಾಗುತ್ತೆ, ಫೀಲ್ ಒಂಥರ ಬೇರೆ ಇರುತ್ತಲ್ಲ. ಸೊ ಒಳಗಿರೋ ಫೀಲ್ ಅನ್ನ ಹೊರ ಹಾಕ್ತಾನೆ ಹೊತ್ತು ಇವರು. ಸಾಂಗ್ ಲಿರಿಕ್ಸ್ ಕೇಳ್ತಾ ಹೋಗಿ, ಒಂದು ವಿಡಿಯೋ ನೋಡೋದಲ್ಲ, ಸಾಂಗ್ ಕೇಳೋದಲ್ಲ, ಸಾಂಗ್ ಲಿರಿಕ್ಸ್ ಜೊತೆ ಸಾಂಗ್ ಕೇಳಿ. ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ, ಗೆಳತಿ ಗೆಳತಿ ಹೊರಾಗ್ತಾ ಇದ್ದಾನೆ ಅನ್ನ ಫೀಲಿಂಗ. ಬಿಟ್ಟ ಹೋಗುವಾಗ ನನ್ನ ಮುಂದ ಯಾಕ ಬರ್ತಿ, ಬಿಟ್ಟು ಹೋಗುವಾಗ ಕಣ್ಣ ಮುಂದೆ ಯಾಕೆ ಬರ್ತಿ ಅಲ್ವಾ. ಕೊಡ ಮೈ ಕೊಟ್ರ ಅನ್ನಂಗ ಸರತಿ. ನನ್ನ ಪ್ರೀತ್ಯಾಗ ಏನಿಂತ ಅಂತ ಕೊರತಿ, ನನ್ನ ಪ್ರೀತಿಯಾಗ ಏನಿತ್ತು ಅಂತ ಕೊರತೈತೆ ಅನ್ನ ಕೇಳಕತ್ತಾನ. ಕವಾಲಿ ಟೈಪ್ ಇದೆ ಒಂದು ಸಾಂಗು. ಮಾಂತೇಶ್ ಅವ್ರಿಗೂ ಸಟ್ ಅನ್ನ ಚೆನ್ನಾಗಿ ಹಾಕಿದ್ದಾರೆ ನೋಡಲ್ವಾ. ರಿಯಲ್ ಆಗಿ ಮದುವೆ ಆಗ್ತಾ ಇದ್ದಾನೋ ಆ ರೀತಿ ಹಾಕಿದ್ದಾರೆ. ಫೀಲ್ ಕೊಡ್ತಾ ಇದೆ ಒಂಥರ. ಇಂಥ ಸಾಂಗ್ಗಳನ್ನ ಒಬ್ಬರೇ ಇದ್ದಾಗ ಹೆಡ್ಫೋನ್ ಹಾಕೊಂಡು ಲೈನ್ಸ್ ಕೇಳ್ತಾ ಇದ್ರೆ ಕಣ್ಣಲ್ಲಿ ಕಣ್ಣೀರು ಬರೋದಂತೂ 100%. ಹುಡುಗರ ಜೀವನ ಹೆಂಗಿರಿ. ನಂದು ನಿಂದು ಬಾರಿ ಇತ್ತು ಜೋಡಿ ದರ್ಬಾರ, ನಮ್ಮ ಸುದ್ದಿ ಹರಡಿತ್ತು ಬಾಜಾರ ಬಾಜಾರ. ಅಲ್ಲ ಒಂದು ಸ್ಟೋರಿ ಏನೇನು ಮಾಡ್ಕೊರತ್ತ, ಏನೇನು ಆತು, ಏನೇನು ಮಾಡಿದ್ವಿ ನಾವು ಅನ್ನೋದನ್ನ. ಕಡೆಗೆ ಅವನ ಲವರ್ ಮದುವೆಗೆ ಅಡುಗೆ ಮಾಡಕ್ ಬಂದ. ಇಬ್ಬರು ಒಂದೇ ಇತ್ತು ಇಬ್ಬರ ನಿರ್ಧಾರ, ನನ್ನ ವೈರಿ ಮಾತಿಗೆ ಮರಳಾಗಿ ಮಾಡಿದ ತಾಕಾರ, ಹೇಳಿಕೆ ಮಾತು ಕೇಳಿ ಬದಲಿಯಾದಿ ಹೆಂಗಾರ, ಹೇಳಿಕೆ ಮಾತು ಕೇಳಿ ಬದಲಿಯಾದಿ ಹೆಂಗಾರ. ತಿಳ್ಕೊಂಡಿದ್ನೆ ಗೆಳತಿ ನನ್ನ ಬಾಳಿನ ಬಂಗಾರ, ಹೊಂಟ ಹೋಗುವಾಗ ಅನ್ನ ತಿಳ್ಕೊಂಡಿರ್ತ ಅಕ್ಕಿ ನಾನು ಬಾಳಿನ ಬಂಗಾರ, ಅವನು ಬಾಳಿನ ಬಂಗಾರ ಅಂತ ತಿಳ್ಕೊಂಡಿದ್ದಂತ. ಬಟ್ ಬಂಗಾರ ವರ್ಕೌಟ್ ಆಗ್ಲಿಲ್ಲ ಅಂತ. ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಕೊರತಿ,
ಅಕ್ಕ ನಕ್ಕೋತ ಮದುವೆ ಆಗಕತ್ತಾಳ. ಅಣ್ಣಾಗ ಭಾಳ ಫೀಲ್ ಬರೈತಿ. ಸ್ವಲ್ಪ ಫೇಲ್ ಆಗಿರ್ತಲ್ಲ, ಬ್ರೇಕಪ್ ಆಗಿರ್ತಲ್ಲ, ಸೊ ಅವ್ರಿಗೆ ಅರ್ಥ ಆಗುತ್ತೆ ಕಷ್ಟ ಏನಂತ. ಬೆಳಗುಂದಿ ಭಾಳ ಬೆಳಗುಂದಿ ಅನ್ನ ಸಾಂಗ್ ಏನು ಬರಿತೀವಿ ಮಾರ, ಸಖತ್ ಬರಿತಿ, ಸಖತ್ ಹಾಡ್ತಿ ಕೂಡ. ಒಂಥರ ಫೀಲ್ ಮನಸ್ಸಿನಾಗ ಇರ್ತೈತೆ. ಮೊನ್ನೆ ಇತ್ತು ನಿನ್ನ ಮದುವೆ ಸಡಗರ ನೋಡಿದವರು ಹೇಳತಿದ್ರು ನಿನ್ನ ಬಡಿವಾರ. ನಿನ್ನೆ ಮೊನ್ನೆ ಇತ್ತು ನಿನ್ನ ಅನ್ನಾಗ ಮರ್ಯಾಕ ಆಗತ್ತಿಲ್ಲ. ಅದ್ರ ಹುಡುಗಿ ಮರೆತು ಹೊಂಟಳು. ನಿನ್ನ ಬಡಿವಾರ. ನಿನ್ನ ಮದುವೆಯಾದವ ಇದ್ದರು ಎಷ್ಟೋ ಸೌಕಾರ. ನನ್ನಷ್ಟು ನಿನ್ನ ಪ್ರೀತಿ ಮಾಡವ ಯಾರಿಲ್ಲ ತಿಳ್ಕೊ. ಈಗಿನ ಪ್ರೀತಿಗೆ ಬೆಲೆ ಇಲ್ರಿ, ದುಡ್ಡಿಗೆ ಬೆಲೆ. ಮಾಡಬೇಕು ಅನ್ಕೊಂಡಿದ್ದೆ ಮದುವೆಗ ತಕರಾರ. ಅನ್ನ ತಕರಾರು ಮಾಡಕ್ಕೆ ಮುಂದೆ ಹತ್ತಿ ಕಾಲೊಳಗೆ ಕಲ್ಲು ಹಾಕೊಂಡ್ ಬಂದಿದ್ದ. ಬಟ್ ದೋಸ್ತ ಬ್ಯಾಡ ಅಂತ ಹೇಳ. ಎಷ್ಟ ಆಗತಿ ಉದ್ದಾರ. ಎಷ್ಟು ಆಗ್ತಿ ಉದ್ದಾರ ಅಂತ ನೋಡಕ್ ಬಿಟ್ಟ ಅಂತ ಅನ್ನ. ಕೇಳತೀನಿ ಕೊನೆಯ ಸರತಿ. ಮಂಟ ಹೋಗುವಾಗ ಕೇಳತೀನಿ ಕೊನೆಯ ಸರತಿ. ಹುಡುಗರ ಪಾಡಿದರಿ. ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಏನೈತೆ ಅಂತ ಕೊರತಿ. ಪ್ರೀತ್ಯಾಗ ಏನಿತ್ತ ಅಂತ ಕೊರತಿ. ಅನ್ನ ಕಡೆ ರೊಕ್ಕಿಲ್ಲ ಎಳ್ನೀರು ಕುಡಿಯಾಕ. ಈಗಿನ ಹುಡುಗಿಯರಿಗೆ ದುಡ್ಡಿದ್ದೇ ಪ್ರೀತಿ, ದುಡ್ಡಿಲ್ಲ ಅಂದ್ರೆ ಪ್ರೀತಿನಿಲ್ಲ, ಏನಿಲ್ಲ. ಟ್ರೂ ಲೆವ್ಗೆ ಬೆಲೆ ಇಲ್ಲ. ಇಲ್ಲಿ ಈ ಸೀನ ತೋರ್ಸ್ಯಾರ ನೋಡಿ, ಆಕೆ ಎಷ್ಟು ಅಸಹ್ಯ ಮಾಡ್ಕೊಳತ್ತಾಳಂದ್ರ ದುಡ್ಡಿಗೆ ಬೆಲೆ ಕೊಡ್ತಾಳ, ಅವನ ಮನಸ್ಸಿಗೆ ಬೆಲೆ ಕೊಡತ್ತಲ್ಲ, ಮನೆ ಅದ ನೋಡಿ. ಅನ್ನ ಫುಲ್ ಫೀಲಿಂಗ್ ಆಗದಾನ. ಸಮೇತ ನಿನಗ ಕೊಡ್ತೀನಿ ಉತ್ತರ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. ಸಿಂಗರ ಬಾಳು ಬೆಳಗುಂದಿ ಅವರು. ಇದನ್ನ ಹಾಡು ಬರೆದವರು ಶಿವು ಅನ್ನೋರು ಸಖತ್ತಾಗಿ ಹಾಡು ಬರ್ದಾರ. ಮ್ಯೂಸಿಕ್ ಕೂಡ ಸಖತ್ತಾಗ ಕೊಟ್ಟಿದ್ದಾರೆ. ಸೊ ಪ್ರವೀಣ್ ನಿಕೇತನ್ ಅನ್ನೋರು ಮ್ಯೂಸಿಕ್ ಮಾಡಿದಾರೆ. ಸಖತ್ತಾಗಿ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಡು ಕೂಡ ಸಖತ್ತಾಗಿ ಬಾಳು ಬೆಳಗುಂದಿ ಅವರು ಹಾಡಿದ್ದಾರೆ. ಸಖತ್ ಇಷ್ಟ ಆಯ್ತು ಅಂತ ಹೇಳ್ಬೋದು ಈ ಒಂದು ಸಾಂಗ್. ಯಾಕಂದ್ರೆ ಲವ್ ಬ್ರೇಕಪ್ ಆದಂಥ ಹುಡುಗರಿಗೆ ಈ ಸಾಂಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಬ್ರೇಕಪ್ ಆದಂಥ ಸಂದರ್ಭದಲ್ಲಿ ಸೊ ಅದೇ ಮದುವೆಗೆ ಊಟದ ಒಂದು ಏನು ಅಡುಗೆಯವರಾಗಿ ಅದೇ ಮದುವೆಗೆ ಆರ್ಡರ್ ತೊಗೊಂಡು ಬರ್ತಾರೆ. ಅದು ಯಾರಂತಂದ್ರೆ ಅದು ಲವರ್ ಬಾಯಿ. ಅವನ ಹಳೆ ಲವರ್ನ ಮದುವೆಗೆ ಬರೋದು ಅಂತಂದ್ರೆ ಅಲ್ಲಿ ಆಕೆ ಕಂಡಾಗ ಆಕಿನ ನೋಡಿ ಏನು ಫೀಲ್ ಆಗುತ್ತೆ ಅನ್ನೋದು ನನ್ನ ಹೇಳ್ಕೊರತನ. ಏನೆಲ್ಲ ಮಾಡಿದ್ವಿ ಅನ್ನೋದು ಹೇಳ್ಕೊಂಡ. ಹಂಗ ಒಂದು ಸೀನ್ ತೋರಿಸ್ತಾರೆ, ಒಂದು 2 ಸೀನ್ದಾಗ ಎಳ್ನೀರು ಕುಡಿಬೇಕಾದ್ರೆ ದುಡ್ಡು ಇರಲ್ಲ. ಆವಾಗ ಆಕೆ ಒಂದು ಪೇಸ್ ನೋಡ್ರಿ ಹೆಂಗಂತಂದ್ರೆ ಏನಪ್ಪ ಇವ್ನ ಇದ್ರಲ್ಲ ರೊಕ್ಕಿಲ್ಲ, ಯಾಕೆ ಲವ್ ಮಾಡಿ ಅನ್ನೋ ಒಂದು ರೀತಿ ಪೇಸಲ್ಲಿ ತೋರಿಸ್ಯಾರ. ಅದನ್ನ ನೀವು ಅಬ್ಸರ್ವ್ ಮಾಡಿರಲು ಗೊತ್ತಿಲ್ಲ. ಬಟ್ ಇನ್ನೊಂದು ಮನೆ ಕರ್ಕೊಂಡು ಹೋದಾಗ ಅಲ್ಲಿ ಕೊಳಚಿರುತ್ತೆ, ಸ್ವಲ್ಪ ನೀರೆಲ್ಲ ಗಲೀಜಿದಂಗೆ ಇರುತ್ತೆ. ಅದನ್ನ ನೋಡಿ ಆಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನ ನೀವು ಕೂಡ ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೋತೀನಿ. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ದುಡ್ಡಿಗೆ ಬೆಲೆ ಹೊರತು ಪ್ರೀತಿಗೆ ಬೆಲೆ ಇಲ್ಲ ಅನ್ನೋದನ್ನ ಇಲ್ಲಿ ಕೂಡ ತೋರಿಸ್ಯಾರ. ಅಣ್ಣ ಎಷ್ಟು ಲಾಯಲ್ ಪ್ರೀತಿ ಮಾಡ್ತಿದ್ದ, ಆ ಪ್ರೀತಿಗೆ ಬೆಲೆ ಸಿಗ್ಲಿಲ್ಲ. ಬಟ್ ಎಷ್ಟು ಮೆರಿತಿ, ಎಷ್ಟು ಚಲೋ ಇರ್ತಿ ಅಂತ ನಾನು ನೋಡ್ತೇನೆ ಅಂತ ಅಣ್ಣ ಇಲ್ಲಿ ಹೇಳಕತ್ತಾನ ಹಾಡ್ನ್ಯಾಗ. ಒಂದು ಸಖತ್ ಅನಿಸ್ತು, ಸಖತ್ ವೈಬ್ ಕೊಡ್ತು ಅಂತ ಹೇಳ್ಬೋದು. ತುಂಬ ಇಷ್ಟ ಆಯ್ತು ಸಾಂಗು. ಸೊ ಸುಮಾರು ದಿನ ಆದಮೇಲೆ ಇದನ್ನು ನಾನು ರಿವ್ಯೂ ಮಾಡ್ತೀನಿ. ಬಂದು ತುಂಬ ದಿನ ಆಯಿತು, ಬಟ್ ಇವಾಗ ನನಗೆ ಸಖತ್ ಇಷ್ಟ ಆಯಿತು. ಸೊ ಅದನ್ನು ಯಾರೆಲ್ಲ ನೋಡಿಲ್ಲೋ ಇನ್ನೊಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಅವ್ರಿಗೆ ಒಂದು ರಿಯಾಕ್ಷನ್ ನೋಡಿ, ಲವರ್ದು ಬೆಳಗುಂದಿ ಅವರು ಮತ್ತು ಹುಡುಗಿ ಎಳ್ನೀರು ಕುಡಿಯುವಂಥ ಒಂದು ಸಂದರ್ಭದಲ್ಲಿ ಒಂದು ರಿಯಾಕ್ಷನ್ ನೋಡ್ಕೊಳ್ಳಿ. ಹಾಗೆ ಮನೆ ಕರ್ಕೊಂಡು ಹೋಗಿರ್ತಾನಲ್ಲ ಅವಾಗ ಒಂದು ರಿಯಾಕ್ಷನ್ ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ. ಸೊ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು, ಪ್ರೀತಿಗೆ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ, ಇಲ್ಲಿ ದುಡ್ಡಿಗೆ ಬೆಲೆ ಇರೋದು ಅನ್ನೋದನ್ನ ಒಂದು ತೋರ್ಸೋಕೆ ಟ್ರೈ ಮಾಡಿದೆ ಅಂತ ಅನಿಸ್ತು. ಸಖತ್ ಇತ್ತು, ತುಂಬ ಚೆನ್ನಾಗಿ ಹಾಡ್ಬಾರ್ದು, ನನಗೆ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ವಿಡಿಯೋಗಳು ಬೇಕಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.